ಬ್ಯಾಕ್ ಎಫ್ಐಆರ್ ಭೀತಿ ಮಧ್ಯೆ ಕೂಡ ಸಿದ್ದರಾಮಯ್ಯನವರು 3 ದಿನಗಳ ಕಾಲ ಮೈಸೂರು ಟ್ರಿಪ್ ಅನ್ನ ಮಾಡಿದ್ದಾರಂತೆ. ನಾಳೆ 10:45ಕ್ಕೆ ಸಿಎಂ ಸಿದ್ದರಾಮಯ್ಯ ಮೈಸೂರಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. 3 ದಿನಗಳ ಕಾಲ ಮೈಸೂರಿನಲ್ಲೇ ಠಿಕಾಣಿ ಹೂಡ್ತಾರೆ. 3 ದಿನಗಳ ಕಾಲ ಮೈಸೂರಿನಲ್ಲೇ ಸಿದ್ದರಾಮಯ್ಯ ವಾಸ್ತವ್ಯ. ತನಿಖೆ ಮೈಸೂರಲ್ಲೇ ಆಗೋದ್ರಿಂದ ಈಗ 3 ದಿನಗಳಾದ್ರೂ ಆಮೇಲೆ ಹೋಗ್ತಾನೆ ಇರಬೇಕಾಗುತ್ತೆ ತನಿಖೆಗೆ ಸಹಕರಿಸೋದಕ್ಕೆ. ಸದ್ಯ ನಾಳೆ 10:45ಕ್ಕೆ ಸಿಎಂ ಸಿದ್ದರಾಮಯ್ಯ ಮೈಸೂರಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದು, ಈ ಭೀತಿಯ ನಡುವೆ ಕೂಡ 3 ದಿನಗಳ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ ಸಿದ್ದರಾಮಯ್ಯ. ನಾಳೆ ಬೆಳಗ್ಗೆ 10:45ಕ್ಕೆ ಮೈಸೂರಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ನಾಳೆ ಬೆಳಗ್ಗೆ ಮೈಸೂರಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಸಿದ್ದರಾಮಯ್ಯನವರು. 3 ದಿನಗಳ ಕಾಲ ಮೈಸೂರಿನಲ್ಲೇ ವಾಸ್ತವ್ಯವನ್ನ ಹೂಡ್ತಾರೆ. ಎಫ್ಐಆರ್ ಭೀತಿ ಇದೆ, ಅದರ ಮಧ್ಯೆ ಕೂಡ ಮೈಸೂರಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಇವತ್ತು ಸಚಿವ ಸಂಪುಟ ಸಭೆ ಇದೆ, ಇಷ್ಟು ಕೆಲಸಗಳಿದೆ. ಇವತ್ತು ಎಫ್ಐಆರ್ ಆಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ ಕೂಡ ಅವರಿಗಿರುತ್ತೆ. ಅದರ ನಡುವೆ ಸಿದ್ದರಾಮಯ್ಯನವರು ನಾಳೆ ಬೆಳಗ್ಗೆ 10:45ಕ್ಕೆ ಸಿದ್ದರಾಮಯ್ಯನವರು ಮೈಸೂರಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಎಫ್ಐಆರ್ ಭೀತಿ ಮಧ್ಯೆ ಕೂಡ ಸಿದ್ದರಾಮಯ್ಯನವರು ಮೈಸೂರಿಗೆ ಟ್ರಿಪ್ ಹೋಗಲು ಮುಂದಾಗಿದ್ದಾರೆ. ಬಹಳಷ್ಟು ಕುತೂಹಲ ಅಂತೂ ಮೂಡಿಸ್ತಾ ಇದೆ ಈ ಒಂದು ಪ್ರಯಾಣ.